ಈಗಾಗಲೇ ಡ್ಯಾಮ್ KRS ಡ್ಯಾಮ್ ತುಂಬಬೇಕಾಗಿತ್ತು. ನೀರಿನ ಸಂಗ್ರಹ ಕೂಡ ಬಹಳಷ್ಟು ಕಡಿಮೆ ಇದೆ. ನಾವು ತಮಿಳುನಾಡಿಗೆ ಏನಾದರೂ ಏನು CWRC ಆದೇಶದಂತೆ 4 TMC ನೀರು ಬಿಟ್ಟಿದೆ. ಅದರಲ್ಲಿ ಮುಂದಿನ ದಿನಗಳಲ್ಲಿ ಕುಡಿಯೋದಕ್ಕೂ ಕೂಡ ಬೆಂಗಳೂರಿನ ಜನತೆ ಆಗ್ಬೋದು, ಮಂಡ್ಯ, ಮೈಸೂರು ಭಾಗದಲ್ಲಿ ಸಾಕಷ್ಟು ಕುಡಿಯೋದಕ್ಕೂ ತೊಂದರೆಗಳಾಗುವಂತ ಚಾನ್ಸ್ ಇದೆ. ಹೌದು, ಈಗ ಅದಕ್ಕೆ ಇವತ್ತು ನಮ್ಮ ಆಕ್ರೋಶ ಏನಂತಂದ್ರೆ, ಇವತ್ತು ನೀರಿಲ್ದೇ ಇರ್ತಕ್ಕಂಥ ಸಂದರ್ಭದಲ್ಲಿ ನೀರು ಕೊಡಿ ಅಂತಕ್ಕಂಥ ಒಂದು ಏನು ಅಭಿಪ್ರಾಯ ಇದೆ, ತೀರ್ಮಾನ ಇದೆ, ಇದು ಖಂಡನೀಯ. ವಸ್ತುಸ್ಥಿತಿಯನ್ನ ತಿಳಿದುಕೊಂಡು ಇದನ್ನ ಅಧ್ಯಯನ ಮಾಡಿ ಆ ಸಮಿತಿಯ ಮೂಲಕ ಮಾಹಿತಿ ಪಡೆದುಕೊಂಡು ಒಂದು ತೀರ್ಮಾನವನ್ನ ಕೊಡ್ಬೇಕಾಗಿರ್ತಕ್ಕಂಥದ್ದು CWRCಯ ಕೆಲಸ. ಆದ್ರೆ ಅದನ್ನ ಮಾಡದೆ ಒಂದು ಏನು ಒಪ್ಪಂದ ಇದೆ ಅಥವಾ ಈ ಸಂದರ್ಭದಲ್ಲಿ ಈ ಕಾಲದಲ್ಲಿ ನೀವು ಇಷ್ಟು ನೀರು ಬಿಡುಗಡೆ ಮಾಡ್ಬೇಕು ಅಂತಕ್ಕಂಥದ್ದು ನಮಗೆ ಸಮಂಜಸ ಅಲ್ಲ ಅಂತಕ್ಕಂಥದ್ದು ನಮ್ಮ ಒಂದು ಮನವಿ. ತಮಿಳುನಾಡು ಮುಖ್ಯಮಂತ್ರಿ ಈಗ ಬೆಂಗಳೂರಿಗೆ ಬರ್ತಾರೆ ನೀರಿನ ಒಂದು ಸಮಸ್ಯೆಗೋಸ್ಕರ. ಮೊದಲನೇ ಬಾರಿಗೆ ಒಬ್ಬ ಮುಖ್ಯಮಂತ್ರಿ ಕರ್ನಾಟಕಕ್ಕೆ ಬಂದು ನೀರಿನ ಸಮಸ್ಯೆ ಮಾತಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಏನ್ ಹೇಳ್ತೀವಿ? ಇದೊಂದು ಉತ್ತಮ ಬೆಳವಣಿಗೆ ಅಂತ ಭಾವಿಸ್ತೀನಿ. ಯಾಕೆಂದ್ರೆ ಒಂದು ಅಕ್ಕಪಕ್ಕದ ಅಂದ್ರೆ ನೆರೆಹೊರೆಯ ರಾಜ್ಯಗಳ ಜೊತೆ ಒಂದು ಬಾಂಧವ್ಯ ಚೆನ್ನಾಗಿರ್ಬೇಕು. ಯಾವತ್ತೂ ಸಹ ಒಂದು ಹೋರಾಟ ಅಥವಾ ಬೈಗಳದಿಂದ ಜಗಳದಿಂದ ಯಾವುದೇ ಒಂದು ಸಮಸ್ಯೆಗೆ ಒಂದು ತಾರ್ಕಿಕ ಅಂತ್ಯವನ್ನ ಕಾಣಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತಮಿಳುನಾಡಿನ ಮುಖ್ಯಮಂತ್ರಿ ಬಂದು ಒಂದು ನ್ಯಾಯಸಮ್ಮತವಾಗಿ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಒಂದು ಪರಸ್ಪರ ಚರ್ಚಿಸಿ ಒಂದು ಸಮಸ್ಯೆ ಇಲ್ಲದೆ ಇರ್ತಕ್ಕಂಥ ಒಂದು ಪರಿಹಾರವನ್ನ ಕಂಡುಕೊಳ್ಳೋದೇ ಆದ್ರೆ ಕರ್ನಾಟಕದ ಜನರಿಗೆ ಇದಕ್ಕಿನ್ನ ಒಂದು ಸಂತೋಷದ ವಿಷಯ ಏನಿದೆ. ಯಾಕೆಂತಂದ್ರೆ ಇದು ಒಂದಲ್ಲ ಎರಡಲ್ಲ ಸುಮಾರು 4-5 ದಶಕಗಳಿಂದ ನಿರಂತರವಾಗಿ ಕಾವೇರಿಯ ವಿಚಾರದಲ್ಲಿ ಹೋರಾಟ ಮಾಡ್ತಕ್ಕಂಥದ್ದು, ಅಥವಾ ಕಾವೇರಿಯ ತೀರ್ಪುಗಳು ಬಂದಾಗ ಅಥವಾ ಕಾವೇರಿ ಸಮಸ್ಯೆ ಉದ್ಭವ ಆದಾಗ ನಾವು ಘರ್ಷಣೆ ಅಥವಾ ಬೈಗಳ ಅಥವಾ ಜಗಳ ಪ್ರತಿಭಟನೆ ಇದರಲ್ಲಿ ಸಮಯ ವ್ಯರ್ಥ ಮಾಡೋದಕ್ಕಿಂತ ಬಹಳ ಜವಾಬ್ದಾರಿಯುತವಾಗಿ 2 ರಾಜ್ಯದ ಮುಖ್ಯಮಂತ್ರಿಗಳು ಕೂತು ಒಂದು ತೀರ್ಮಾನವನ್ನು ತೆಗೆದುಕೊಂಡು ನ್ಯಾಯಸಮ್ಮತವಾದ ಒಂದು ತೀರ್ಮಾನಕ್ಕೆ ಬಂದಾಗ ಅದು 2 ರಾಜ್ಯಕ್ಕೂ ಶೋಭೆ ತರ್ತಕ್ಕಂಥದ್ದು. ಇವತ್ತು ನಾವು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಬದುಕ್ತಾ ಇರ್ತಕ್ಕಂಥ ನಾವೆಲ್ಲರೂ ಸಹ ನಮ್ಮ ಅಕ್ಕಪಕ್ಕದ ರಾಜ್ಯದವರು ಈ ಒಂದು ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊಂಡು ಪರಿಸ್ಥಿತಿಗೆ ಅನುಗುಣವಾಗಿ ವರ್ತಿಸಬೇಕಾಗಿರ್ತಕ್ಕಂಥದ್ದು ಒಂದು ಮಾನವೀಯ ಸಂಬಂಧ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ತಮಿಳುನಾಡಿನ ರಾಜಕಾರಣಿಗಳಿಗೆ ಮತ್ತೆ ಕರ್ನಾಟಕದ ರಾಜಕಾರಣಿಗಳಿಗೆ ಹೋಲಿಸಿದ್ರೆ ಎಲ್ಲೋ ಕಡೆ ತಮಿಳುನಾಡಿನ ರಾಜಕಾರಣಿಗಳು ಒಗ್ಗಟ್ಟಿನ ಮಂತ್ರ ಜಪಿಸ್ತಾ ಇದ್ದಾರೆ. ರಾಜ್ಯದ ರಾಜಕಾರಣಿಗಳು ಅಧಿಕಾರಕ್ಕೋಸ್ಕರ ಹೋರಾಟ ಮಾಡ್ತಾರೆ. ತಮಿಳುನಾಡಿನಲ್ಲಿ ಮೊದಲಿಂದಲೂ ಸಹ ಆ ರಾಜ್ಯದ ವಿಚಾರ ಬಂದಾಗ, ನೆಲ ಜಲ ಭಾಷೆಯ ವಿಚಾರ ಬಂದಾಗ ಅವರು ಸ್ವಾಭಿಮಾನಿಗಳೇ. ಆದ್ರೆ ಕರ್ನಾಟಕದವರು ಸಹ ನಾವ್ಯಾವುದಕ್ಕೂ ಕಮ್ಮಿ ಇಲ್ಲ. ಆದ್ರೆ ನಮ್ಮ ಜನಪ್ರತಿನಿಧಿಗಳಿಗೆ ಆ ಕೊರತೆ ಇತ್ತು. ಆ ಕೊರತೆಯನ್ನ ನೀಗಿಸ್ಲಿಕ್ಕೆ ಇವತ್ತು ಮೊನ್ನೆ ದೆಹಲಿಯಲ್ಲಿ ನಡೆದಂತ ಒಂದು ಸಭೆ ನಿಜವಾಗ್ಲೂ ನಮಗೆ ಎಲ್ರಿಗೂ ಸಹ ಒಂದು ಸಂತೋಷದ ವಿಷಯ. ಯಾಕೆಂತಂದ್ರೆ ಒಂದು ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಹೋಗಿ ದೆಹಲಿಯಲ್ಲಿ ಎಲ್ಲ MP ಗಳನ್ನ ಇವತ್ತು ಲೋಕಸಭಾ ಸದಸ್ಯರನ್ನ ಭೇಟಿ ಮಾಡಿ ಅವರಿಗೆ ಹೂಗುಚ್ಛ ಕೊಟ್ಟು ಈ ಒಂದು ಸಮಸ್ಯೆಗಳಿಗೆ ಅಥವಾ ಇತರ ವಿಚಾರಗಳಲ್ಲಿ ನಾವು ಚರ್ಚೆ ಮಾಡೋಣ ಅಂತ ಅಂದಾಗ ಎಲ್ಲರೂ ಸೇರಿ ಒಂದು ಕಡೆ ಇವದ್ರ ಬಗ್ಗೆ ಒಂದು ಪರಸ್ಪರ ವಿಚಾರ ವಿನಿಮಯ ಮಾಡ್ಕೊಳ್ಳುವಂತ ಒಂದು ಸೇರುವಂತ ಒಂದು ಮನೋಭಾವನೆಯನ್ನ ಬೆಳೆಸ್ಕೊಂಡದನ್ನ ನಾವು ಅಭಿನಂದಿಸಬೇಕಾಗುತ್ತೆ. ಇಂಥ ಒಂದು ನಿಲುವೇ ನಮಗೆ ಬೇಕಾಗಿರ್ತಕ್ಕಂಥದ್ದು. ಕರ್ನಾಟಕದ ರಾಜಕಾರಣಿಗಳು ನೆಲ ಜಲ ಭಾಷೆ ಅಂತ ಬಂದಾಗ ನಾವೆಲ್ಲರೂ ಸಹ ಪಕ್ಷಾತೀತವಾಗಿ ಒಂದು ಒಮ್ಮತದ ತೀರ್ಮಾನವನ್ನ, ಒಗ್ಗಟ್ಟಿನ ತೀರ್ಮಾನವನ್ನ, ಏಕತೆಯ ಸಂದೇಶವನ್ನ ರವಾನಿಸಿದಾಗ ಮಾತ್ರ ನಮ್ಮಲ್ಲಿ ಆ ಒಂದು ಗಟ್ಟಿತನದ ಒಂದು ನಿಲುವನ್ನ ಪ್ರತಿಪಾದಿಸಲಿಕ್ಕೆ ಸಾಧ್ಯ ಆಗುತ್ತೆ.